ನಾವು ಏರ್ಪೋರ್ಟ್ ಅನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಆ ಏರ್ಪೋರ್ಟ್ ಮಾಡುವಂತ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದೀವಿ, ಮಾನದಂಡ ಏನು, ಅದನ್ನ ಬಹಳ ಸ್ಪಷ್ಟವಾಗಿ ನಿಮ್ ಮುಂದೆ ಇಡ್ತೀವಿ. ಅವಾಗ ನಿಮಗೂ ಅರ್ಥ ಆಗ್ತದೆ ಏರ್ಪೋರ್ಟ್ ಅನ್ನ ಯಾವ ಜಾಗದಲ್ಲಿ ಮಾಡಿದೀವಿ, ಯಾಕೆ ಇಲ್ಲಿ ಮಾಡಿದೀವಿ, ಎಲ್ಲವನ್ನ ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಿಮ್ ಮುಂದಿಡ್ತೀನಿ. ನಾನು ಎರಡನೇ ಏರ್ಪೋರ್ಟ್ ಕುರಿತು ಯಾವುದೇ ಗೊಂದಲಗಳಿಲ್ಲ. ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ ಒಂದು 4 ಸೈಟ್ಸ್ಗಳನ್ನ, ಅದರಲ್ಲಿ ವಿಶೇಷವಾಗಿ 2 ಸೈಟ್ಸ್ಗಳಿಗೆ ಒತ್ತು ಕೊಟ್ಟು ಒಂದು ರೌಂಡ್ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದೀವಿ. ಸಾಧ್ಯ ಆದಂದ್ರೆ ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೊದಲು ಅಥವಾ ಇನ್ವೆಸ್ಟ್ಮೆಂಟ್ ಮುಗಿದು 1 ದಿವಸದಲ್ಲಿ 2 ದಿವಸದಲ್ಲಿ ಅದನ್ನ ಏರ್ಪೋರ್ಟ್ ಅಥಾರಿಟಿಗೆ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ. ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ. ಖುದ್ದು ನಾನೇ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀನಿ. ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ, ಏನಾಗ್ತದೆ, ಅದು ರಾಜ್ಯದ ಹಿತದೃಷ್ಟಿಯಿಂದ, ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ಡ್ ಆಗ್ತದೆ ಅಷ್ಟೇ ಹೇಳ್ತೀನಿ. ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗೋದಿಲ್ಲ. ಈಗ ನಾವು ಪ್ರಾರಂಭ ಮಾಡಿದ್ರೆ 7-8 ವರ್ಷ ಬೇಕು. 2033 ಏನು ಬಯಲ್ ಏರ್ಪೋರ್ಟ್ ಅದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಏನಿದೆ, ಪ್ರಿಫರೆನ್ಸ್ ಕ್ಲಾಸ್ ಹೋಗ್ಲಿಕ್ಕೆ 2033 ಮುಗೀತದೆ.